ವಿಹಗ ಮಾನಸದನ ಬೆಗಲೇರೆ ನೀವು ಸಿಳ್ಳೆ ನಿಲ್ಲಿಸದಿದ್ರೆ ನಾನು ಹೋಗ್ತೇನೆ. ದೊಂಬರಾಟ ಅಲ್ಲ ಇದು. ನಾನು ಆಗಿಂದ ಗಮನಿಸ್ತೇನೆ, ಚೌಕಿಯಲ್ಲಿದ್ದೇನೆ. ಸಭ್ಯ ಸಭೆಯನ್ನು ಬಯಸ್ತೇನೆ. ನನಗೆ ದಾಕ್ಷಿಣ್ಯ ಯಾರದೂ ಇಲ್ಲ. ಇಲ್ಲಿ ಯಾಕೆ ಕುಣಿತೇವೆ ಅಂತ ಗೊತ್ತುಂಟು ನಿಮಗೆ? ಯಾರು ಆಟ ಮಾಡಿಸುವವರು? ಏನು ಅಂತ ಆಲೋಚನೆ ಮಾಡಿದ್ರಿ ನೀವು? ಈ ಕ್ಷೇತ್ರದಲ್ಲಿ ನಮ್ಮ ತಿರುಗಾಟ ಗೊತ್ತುಂಟು ಎಷ್ಟು ಅಂತ? ಎಂಥದ್ದು ಸೀಳೆ? ಏನದು ಸೀಳೆ? ಕೋಳುಗಟ್ಟವ ಇಲ್ಲಿ ಕಂಬಳವ? ಯಾರದು? ಏನು ಆಲೋಚನೆ ಮಾಡಿದ್ರಿ ನೀವು? ರೆಕಾರ್ಡ್ ಆಗಿದೆ ಅದು. ನನಗೆ ದಾಕ್ಷಿಣ್ಯ ಇಲ್ಲ. ಯಾರದು ಸೀಳಾಕಿದವ? ಆಗದಿದ್ರೆ ಹೋಗು ಬನ್ಸದಿಂದು. ಭಾಗವತರ ಕಂಠವನ್ನು ತೆಗೀತೀರಾ? ಸಭ್ಯ ಸಭೆ ಅರ್ಥ ಮಾಡಬೇಕದನ್ನು. ಹುಚ್ಚರನ್ನು ಬೆಳೆಸಬೇಡಿ, ಕಲಾ ಪ್ರೇಕ್ಷಕರನ್ನು ಬೆಳೆಸಿ. ಒಂದು ಕಲೆ ಸೇವೆ ನಡೀತಾ ಇರುವುದು ಇಲ್ಲಿ ಬಂದು. ನಾವು ಕೆಲಸ ಇಲ್ಲದಕ್ಕೆ ಕುಣಿಯುವುದಲ್ಲ, ಬೆವರು ತಿಳಿಸುವುದಲ್ಲ ಇಲ್ಲಿ, ಆಯ್ತಾ? ಅಷ್ಟು ಅರ್ಥ ಮಾಡಿ. ಅವಾಗ ವಿಸಿಲು ಕೊಟ್ಟವರು ಯಾರು? ದುಡ್ಡು ಕೊಟ್ಟವರು ಯಾರು? ಧಾರ್ಮಿಕ ಭಾಷಣ ಮಾಡಬೇಕು, 1 ಗಂಟೆ ಆಟ ಮಾಡಬೇಕು ಹೇಳಿ. ಏನ್ ಹೇಳ್ತೀರಿ ಹಿರಿಯರೇ? ಮಾಡ್ಲಿಕ್ಕೆ ಆಗುವುದಿಲ್ಲ. ನಾವು ಇಷ್ಟು ಕೂಡ ಮೇಲೆ ಬಂದದ ಸ್ವರದಿಂದಲೇ. ಹೌದೌದೌದು. ಆ ಸ್ವರ ಇಲ್ಲದಿದ್ರೆ ನಾವಿಲ್ಲ. ಯಾವುದೇ ಒಂದು ಕಲೆ ಇರಲಿ, ಯಾವುದೇ ಒಂದು ವಿಚಾರ ಇರಲಿ, ಬೆಳಗಬೇಕು, ಅದಕ್ಕೆ ಪ್ರೋತ್ಸಾಹ ತರಬೇಕು. ಒಬ್ಬ ವ್ಯಕ್ತಿ ಬೆಳೀತಾನಂತಾದ್ರೆ ಆ ಸ್ವರದಿಂದಲೇ ಕಾರಣ. ದೀಪ ಉರಿಬೇಕಾದ್ರೆ ಎಣ್ಣೆ ಹಾಕಬೇಡ. ಹಾಗೆ ಕಲೆಗೂ ಪ್ರೋತ್ಸಾಹ ಬೇಕೇ ಬೇಕು. ಖಂಡಿತವಾಗಿ ಹೌದು. ಹಾಗಿದ್ರೆ ಮಾತ್ರ ಬೆಳಗುವುದಕ್ಕೆ ಸಾಧ್ಯ. ಖಂಡಿತವಾಗಿ ಹೌದು. ತಮ್ಮ ದೀಪವನ್ನು ಉರಿತದೆ, ಉರಿದಕ್ಕೆ ಕಾರಣಿ ಸ್ಥಾನದಲ್ಲಿ ಎಣ್ಣೆ ಇರ್ತದಂತ ಯಾರಿಗೆ ಗೊತ್ತಾಗುದಿಲ್ಲ. ಹೌದೌದೌದು. ಹಾಗಾಗಿ ದೀಪ ಬೆಳಗುವುದನ್ನು ಮಾತ್ರ ಕಾಣ್ತಾರೆ. ನಿಜ. ಬೆಳಗಬೇಕಾದ್ರೆ ಎಣ್ಣೆ ಅವಶ್ಯವಾಗಿ ಬೇಕು, ಬೇಕೇ ಬೇಕು. ಹಾಗಾಗಿ ಎಣ್ಣೆಯ ನಾವು ದೀಪದ ಹಾಗೆ ನಮ್ಮನ್ನಿಷ್ಟು ಉರಿಸಬೇಕಾದ್ರೆ ಒಂದು ಎಣ್ಣೆ ಅಗತ್ಯ ಉಂಟೆಂಬುದಾಗಿ ಯಾವ ಸ್ವರವನ್ನೇ ಕೇಳ್ತೇವೋ ಇದೇ ನಮ್ಮ ಪಾಲಿಗೆ ಎಣ್ಣೆ.